ಇಂಥ ಶರೀರ ಇಟ್ಕೊಂಡಿವ್ ನಾವೆಲ್ಲ. ಯಾವ್ದಕ್ಕೆ ಹೆದರಾಕತ್ತೀವಿ ಅಂದ್ರೆ ಸಾಮಾನ್ಯ 5 ರೂಪಾಯಿ ಲಿಂಬೆ ಹಣ್ಣಿಗೆ ಹೆದರಾಕತ್ತೀವಿ. ಬಾಜು ಮನೆಯಿಂದ 1000-2000 ಟನ್ ಕಬ್ಬ ಆತರ ಬಿತ್ತ ಮುಂಜಾನೆ ಲಿಂಬೆ ಅವನ ಮನೆ ಮುಂದೆ. ಬಾಜು ಮನೆ ಅವ್ನ ನೌಕರಿ ಹತ್ತಿದ, ಪೊಲೀಸ್ ಆದ, ಡಾಕ್ಟರ್ ಆದ, ಇಂಜಿನಿಯರ್ ಆದ, ಮಿಲಿಟರಿಗೆ ಹೋದ್ರ ಮುಂಜಾನೆ ಲಿಂಬೆ ಹಣ್ಣು ಬಿತ್ತ. ಬುದ್ಧಿ ಮೊನ್ನೆ ಒಂದು ಊರಾಗ ಪುರಾಣಕ್ಕೆ ಹೋಗಿನ್ರಿ, ಹೇಳಕತ್ತಿದ್ರು ಹೆಂಗಂದ್ರ ರೀ, ಬಾಜು ಮನ್ಯಾಗ ಮದುವೆ ಐತಂತ ಒಂದು 500 ಲಿಂಬೆ ಹಣ್ಣು ಒಯ್ಯಾಕತ್ತೇನವ. ಕ್ಯಾರಿ ಬ್ಯಾಗಿನಾಗಿನ ಜಾರಿ ಒಂದು ಅದು ನೋಡ್ರಿ ಟೈಮ್ ಹೆಂಗದ, 11 ಲಿಂಬೆ ಹಣ್ಣು ಅವ್ನ ಮನೆ ಮುಂದೆ ಬಿದ್ದವು. ಆ ಕಡೆ ಮದುವೆ ಆಗದ 200 ಮಂದಿ, ಅವ್ನ ಮನೆ ಮುಂದದ 1000 ಮಂದಿ ರೀ ಮಾಡ್ಸ್ಯಾರಂತ ನೀವು ಅಲ್ರಿ. ಎಷ್ಟೋ ಹಳೆಯದಾಗಿರ್ತಕ್ಕಂಥ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರಿ. ಕ್ಯಾಬಿ ಸಂಕುಲಕ್ಕೆ ತಾಯಿ ಆಗಿರ್ತಕ್ಕಂಥ ಅತನಿ ಶಿವಗಳ ಪುಣ್ಯ ಭೂಮಿಯೊಳಗೆ ಹುಟ್ಟಿದವ್ರದೀವಿ ನಾವ. ಜಗತ್ತಿನ ತಮಿಳುನಾಡಲ್ಲ, ಜಗತ್ತಿನ ಯಾವ ಭೂಮಿಯೊಳಗೆ ಲಿಂಬಿಕಾಯಿ ಮಂತ್ರಿಸಿದ್ರು ನಿಮ್ಮ ಪಾದಕ್ಕೆ ಸಹಿತ ನಾಟಂಗಿಲ್ಲ. ಅದು ಶಿವಗಳು ಸಾಕ್ಷಿ ಇದೆ. ಭಕ್ತಿ ಮಾಡ್ರಿ ಗಟ್ಟಿಯಾಗಿ, ಗಟ್ಟಿ ಭಕ್ತಿ ಬೇಕಾಗಿ. ಹನುಮಂತನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರಿ. 7 ಸಮುದ್ರ ದಾಟು ಸಲುವಾಗಿ ಹನುಮಂತ ಏನ್ ಮಾಡ್ತಿದ್ದಂದ್ರ, ರಾಮ 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 ಅಂತ ಕಲ್ಲಿನ ಮ್ಯಾಗ ಬರದ ನೀರಾಗಿ ಬಿಡ್ತಿದ್ದ, ಕಲ್ಲು ತೇಲ್ತಿತ್ತು. ಈ ದೃಶ್ಯವನ್ನ ನೋಡಿ ಶ್ರೀರಾಮಚಂದ್ರ ಪ್ರಭುಗಳು ನಾನು ಯಾಕೆ ಬಿಡಬಾರ್ದು ಅಂತೇಳಿ ಕಲ್ಲು ಬಿಟ್ರೆ ಕಲ್ಲು ಮುಳುಗಿ ಹೋಯ್ತು. ಅವಾಗ ರಾಮ ಕೇಳ್ತಾನ, ನೀ ಬಿಟ್ಟು ಕಲ್ಲು ತೇಲ್ತೈತಿ, ನನ್ನ ಕಲ್ಲು ಯಾಕೆ ತೇಲಂಗಿಲ್ಲ ಅಂತಂದಾಗ, ತ್ರಿಕಾಲ ಜ್ಞಾನಿ 3 ಲೋಕ ಒಡೆಯನಾಗಿರ್ತಕ್ಕಂಥ ನನ್ನ ಗುರು ರಾಮ ರಾಮ ಅಂತ ಬರೆದು ಬಿಡಾಕತ್ತೀನಿ. ರಾಮ್ ಹಿಡ್ಕೊಂತಾನ. 3 ಲೋಕದ ಒಡೆಯ ನೀ ಕಲ್ಲು ಬಿಟ್ರೆ ಹಿಡ್ಕೊಳ್ಳೋರು ಯಾರದಾರ, ಅದಕ್ಕೆ ಮುಳುಗಾಕತ್ತೈತ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ನ ಹೊರ